ತುಂಬಾ ಹಿಸ್ಟ್ರಿ ಇರುವಂತ ಊರು ಇದು. ನಾನೇ ನೀವು ಹೊಸಬಾರ್ಲ ಕಣ. ಹೌದೌದಾ? ಓಕೆ, ಶೂಟಿಂಗ್ ಮಾಡಿದ್ದೀನಿ ಕಣ. ಹೌದು ಬಂದಿದ್ದೀರಾ? ಹೌದು, ನೀವು ಮಾಡಿದ್ದೀರಾ ಗೊತ್ತು. ಮಾಡ್ತೀರಾ ನೋಡು. ಪ್ರಜೆಗಳೇ ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಮ್ಮೂರಲ್ಲಿ ವಿಧವಾಗಿ ಆರತಿಗಳನ್ನ ರೆಡಿ ಮಾಡ್ಕೊಂಡು ಬಂದವ್ರೆ. ನಮ್ಮ ಮನೆಯಲ್ಲೇ ಕಷ್ಟಪಟ್ಟು ಮನೆಯಲ್ಲೇ ಮಾಡ್ಕೊಂಡು ತಗೊಂಡ್ಬಂದ್ರು, ಇಲ್ಲ ಬೇರೆ ಕಡೆ ಮಾಡಿಸ್ಕೊಂಡು ತಗೊಂಡ್ಬಂದ್ರು. ಬಟ್ ಇದರಲ್ಲಿ ತುಂಬ ಎಫರ್ಟ್ಸ್ ಕಾಣಿಸ್ತಿದೆ. ಹೆಣ್ಮಕ್ಳು ಈ ಬಿಸಿಲಲ್ಲಿ ನಿಂತ್ಕೋಬೇಕು. ಆದ್ರೂ ನಮ್ಮ ಮನೆಯಿಂದ ಒಂದು ಸ್ಪೆಷಲ್ ಆಗಿ ಇಲ್ಲಿ ಒಂದು ವೆರೈಟಿಯಾಗಿ ಯೂನಿಕ್ ಆಗಿ ಒಂದು ಡಿಸೈನ್ನ ತೋರಿಸೋಣ ಅಂತಂದ್ಬಿಟ್ಟು ತುಂಬ ದುಡ್ಡು ಖರ್ಚು ಮಾಡಿ ಮಾರ್ಕೆಟಿಂದ ಹೂವು ತಂದು ಎಲ್ಲ ತಯಾರಿಸ್ಕೊಂಡು, ಆದರೆ ಇಷ್ಟೊಂದು ಶ್ರಮ ತೋರಿಸಿರೋದಕ್ಕೆ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಬನ್ನಿ ಯಾವ ಥರ ತಯಾರಿಸ್ಕೊಂಡು ತಗೊಂಬಂದ್ರು ಅಂತ. ಸೊ ನಿತಿನ್, ಇದು ಡಿಸೈನ್ ಯೂನಿಕ್ ಡಿಸೈನ್, ಇದು ತುಂಬ ಚೆನ್ನಾಗಿದೆ. ಸ್ಪೆಷಾಲಿಟಿ ಏನು, ಹೆಂಗೆ ಮಾಡಿಸ್ಕೊಂಡ್ಬಂದ್ರಿ? ಇದು ನಾವು ಮೈಸೂರು ಚಾಮುಂಡಿಯಲ್ಲಿ ಇನ್ಸ್ಪೈರ್ ಆಗಿ ಇದು ಮಾಡಿದ್ದು. ಇದು ನಾವು ಒಂದು ತಿಂಗಳಿಂದ ಪ್ಲಾನ್ ಮಾಡ್ಕೊಂಡಿದ್ರಿ, ಇದೇ ಥರ ಮಾಡಿಸ್ಬೇಕು, ನೋಡಬೇಕು, ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ಲಿ. ಎಲ್ಲರೂ ಈ ಥರ ರೌಂಡ್ ಶೇಪ್ ಮಾಡಿಸ್ತಾರೆ, ನಾವು ಈ ಥರ ಯೂನಿಕ್ ಆಗಿ ಮಾಡಿಸೋಣ ಅಂದ್ಬಿಟ್ಟು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದು. ಇವತ್ತು ನೆರವೇರ್ತಾ ಇದೆ. ಓಕೆ, ಇದಕ್ಕೆ ಸುಮಾರು ಎಷ್ಟು ದುಡ್ಡು ಖರ್ಚಾಗಿರ್ಬೋದು? ಇದಕ್ಕೆ 15,000 ಖರ್ಚಾಗಿದೆ. ಅಂದರೆ 13,000 ಇದಕ್ಕೆ 2,000 ಟ್ರಾನ್ಸ್ಪೋರ್ಟೇಷನ್ ಅಂತ ಚಾರ್ಜ್ ಆಯಿತು. ಅಲ್ಲಿಂದ ತಂದು ಕೊಡ್ತಾರಾ ಇಲ್ಲ ನೀವೇ ಮನೇಲಿ ಬಂದು ಇಲ್ಲೇ ಮಾಡಿಕೊಡ್ತಾರಾ ಅವರು? ಇಲ್ಲ, ಅಲ್ಲೇ ರೆಡಿ ಮಾಡಿ ಅಲ್ಲಿಂದನೇ ಕಳಿಸ್ತಾರೆ. ಓಕೆ, ಇದು ಎಷ್ಟು ಭಾರ ಇರ್ಬೋದು? ಇದೆ ಒಂದು 10 kg ಮೇಲೆ ಇದೆ. ಇದು ಇನ್ನು 15 kg ಇದೆ ಹತ್ರ. 1 ಗಂಟೆ 2 ಗಂಟೆ ಆಗ್ಬೋದು, ಅಲ್ಲಿ ಗಂಟೆ ಹೊತ್ಕೊಳಕ್ ಆಗುತ್ತೆ ನಿಮಗೆ? ಆಗುತ್ತೆ, ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟೇ. ಏನು ನಮ್ಮ ಬೆಂಗಳೂರು ಕರ್ಗನೆ ಬರ್ತಾರಂತೆ, ಇದು ಯಾವ ಲೆಕ್ಕ ಬಿಡಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಾರಂತೆ, ನಾವು ಇಲ್ಲಿಂದ ಕರೆಕ್ಟು. ಅಲ್ಲ, ಇನ್ನೊಂದು ಇಲ್ಲೆಲ್ಲ ಲೇಡೀಸ್ ಎತ್ಕೊಂಡಿದ್ದಾರೆ, ನೀನು ಇವಾಗ ಯೂನಿಕ್ ಆಗಿ ಜೆಂಟ್ಸು ನೀನು ಎತ್ಕೊಂಡಿದ್ಯಾ, ಏನು ವಿಶೇಷ? ಇಲ್ಲ, ಇದು ನಮ್ಮ ಅಮ್ಮ ಕೈಗೆ ಒತ್ತಿಸ್ಬೇಕು ಅಂತ ಉಳ್ಚಿಕ್ನಳ್ಳಿ ಅಧ್ಯಕ್ಷರಾಗಿರೋ ನಮ್ಮ ಲಲಿತಾ ರಾಮಚಂದ್ರ ಅವ್ರ ಕೈಯಲ್ಲೇ ಒತ್ತಿಸ್ಬೇಕು ಅಂತಲೇ ಇದ್ರಿ. ಆದರೆ ಇದು ತೂಕ ಇರೋದ್ರಿಂದ ಅವ್ರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ, ಅದರಿಂದ ನಾನು ಹೊತ್ಕೊಂಡಿದ್ದೀನಿ. ಅವ್ರ ಮಗ ಅಪ್ಪ ಅಮ್ಮನ ಭಾರನ ನಾನೇ ಹೊತ್ಕೊಂತೀನಿ ಅಂತ ಹೇಳ್ತಾ ಇದ್ಯಾ? ಒಂದು ಅರ್ಥದಲ್ಲಿ ಹಾಗೇನೆ, ನಮ್ಮ ಅಪ್ಪ ಅಮ್ಮನ ಭಾರ ನಾನೇ ಹೊತ್ತೀನಿ. ಓಕೆ, ವೆರಿ ಗುಡ್. ಮತ್ತೆ ಬನ್ನಿ, ಬೇರೆಯವರೆಲ್ಲ ಇದ್ದಾರೆ, ಬೇರೆಯವ್ರದ್ದು ಡಿಸೈನ್ಸ್ ಎಲ್ಲ ಕೇಳೋಣ. ಸುಸ್ಮಿತಾ, ಸೊ ಹೆಂಗೆ ರೆಡಿ ಮಾಡಿದ್ರಿ ಇದನ್ನ ನಾವು ಮನೆಯಲ್ಲೇ ರಾತ್ರಿ ರೆಡಿ ಮಾಡಿದ್ವಿ. ಓಕೆ, ಎಷ್ಟೊತ್ತು ಟೈಮ್ ತಗೊಂತು? ಆಯಿತು, ಒಂದು ಎರಡು ಗಂಟೆ ಮಧ್ಯರಾತ್ರಿವರೆಗೂ ಆಯಿತು. ನೆನ್ನೆ 12 ಗಂಟೆವರೆಗೂ ಇಲ್ಲೇ ಪೂಜೆ ಎಲ್ಲ ಇತ್ತು. ಅದನ್ನು ಮುಗಿಸಿ ಮನೆಗೆ ಹೋಗಿ ಒಂದು 2 ಗಂಟೆ ರಾತ್ರಿವರೆಗೂ ನಾವೇ ಮನೇಲಿ ಮಾಡಿದ್ವಿ ಇದನ್ನು. ಓಕೆ, ಹೇಗೆ ಅನಿಸ್ತಿದೆ ಫೀಲಿಂಗು? ತುಂಬ ಖುಷಿ ಆಗ್ತಾ ಇದೆ. ಏನೋ ಒಂಥರ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್. ಆಫ್ಟರ್ 40-45 ಇಯರ್ಸ್ ಆದಮೇಲೆ ನಾವು ಇದನ್ನು ಮಾಡ್ತಾ ಇರೋದು. ಸೊ ನಮ್ಮ ಅಜ್ಜಿನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವರು ಇದನ್ನ ಹೊರ್ತಾ ಇದ್ರು, ಸೊ ಅರ್ಬಿ ಹೊರ್ತಾ ಇದ್ರು ಅವರು, ಯಲ್ಲಮ್ಮ ಅಂತ. ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡು ಅವರ ಒಂದು ಸ್ಟ್ರೆಂತ್ ಎಲ್ಲ ನನಗೆ ಬಂದು, ನಮ್ಮ ಅಕ್ಕಂಗೂ ಬಂದು, ಇಬ್ರು ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಟೈಮು ನೀವು ಅದನ್ನ ತಗೊತೀರಾ? ಹೌದೌದು, ಡೆಫಿನೆಟ್ಲಿ. ಓಕೆ, ಇನ್ಯಾರು ಮಾತಾಡ್ತೀರಾ? ನೀನು ಮಾತಾಡ್ತೀನಿ. ಇವಳು ನನ್ನ ಕ್ಲಾಸ್ಮೇಟ್ ಜ್ಯೋತಿ. ಇವಳು ಮನೆಯಿಂದ ಆ್ಯಕ್ಚುಲಿ ಇವಳು ಸ್ಟೇ ಆಗಿರೋದು ತುಮಕೂರಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ. ಸೊ ಇವಳದು ಡಿಸೈನ್ಸ್ ಹೆಂಗೆ ಬಂತು, ಯಾವ ಥರ ಮಾಡಿದ್ರಿ ಇದನ್ನು ಅಂತ ಕೇಳೋಣ. ಜೊತೆ ಹೇಳ್ತೀರಾ? ಇದಕ್ಕೆ ತುಂಬ ಆಸೆಯಿಂದ ಖುಷಿಯಿಂದ ಮಾಡಿರೋದು ನಾವು. ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಮತ್ತು ಕನಕಾಂಬರ ಹಾಕಿ ಇದು ಮಾಡಿರೋದು, ಲಕ್ಷ್ಮೀ ಮುಖವಾಡ ಇಟ್ಟು. ಸೊ ತುಂಬ ಖುಷಿ ಇದೆ. ಇಷ್ಟು ವರ್ಷ ಆದಮೇಲೆ ಆ ಊರಲ್ಲಿ ಜಾತ್ರೆ ಮಾಡ್ತಿರೋದು. ಖುಷಿ ಏನಂದರೆ ಹೆಣ್ಮಕ್ಳುಗಳು 3 ದಿನ ಖುಷಿಯಿಂದ ಇಷ್ಟು ಚೆನ್ನಾಗಿ ರೆಡಿಯಾಗಿ, ಏನು ಸಂಕೋಚ ಪಟ್ಕೊಂಡಿರ ಇಷ್ಟೊತ್ತು ವೆಯ್ಟ್ ಮಾಡಿ ಬಿಸಿಲಲ್ಲಿ ಆರತಿಗಳು ಎತ್ಕೊಂಡು ಹೋಗೋದು ನೋಡೋ ಖುಷಿ. ಓಕೆ, ವರ್ಷ ಮಾಡಕ್ ಬೇಕಲ್ಲ ದುಡ್ಡು, ರೆಡಿ ಮಾಡ್ಕೊಂತೀರಾ? ಅಷ್ಟೇ ಯಜಮಾನ್ರನ್ನ ಅಷ್ಟೇ ಮುಳುಗಿಸ್ಬಿಡ್ತೀರಾ ಎಲ್ಲರೂ? ಆಂಟಿ ಮಾತಾಡ್ತೀರಾ? ತುಂಬಾ ಖುಷಿ ಆಗ್ತೈತಪ್ಪ ಆರತಿ ಹೊತ್ಕೊಂಡು ಹೋಗೋದು. ಓಕೆ, 46 ವರ್ಷದ ನಂತರ ಆರತಿ ಮಾಡ್ತಾ ಇರೋದು. ಅದರಿಂದ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಮಾಡಿರೋದು ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿರೋದು. ನಮ್ಮ ಮನೆ ದೇವರು ಅಂತ ಅಂದ್ಬಿಟ್ಟು ಲೈಕ್ ಆ ಥರ ಮಾಡಿರೋದು. ಮನೆ ದೇವರು ಯಾವುದು? ಎಲ್ಲಮ್ಮ. ಓಕೆ, ವಿಳೆದಲ್ಲೆಲ್ಲ ಹೆಂಗೆ ಮಾಡಬೇಕಿತ್ತು? ಅದು ತುಂಬ ಶ್ರೇಷ್ಠ ಅಂತ. ಮತ್ತೆ ಅರ್ಕೆ ಅರ್ಕೆ ಯಾವ ಥರ ಅರ್ಕೆ? ವಿಳೆದೆಲೆಯಿಂದನೇ ಆರತಿ ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಂಡಿದ್ವಿ. ಓಕೆ, ಥ್ಯಾಂಕ್ ಯು. ಜಾಸ್ತಿ ಆಯಿತು ಕ್ಲಿಪ್ಪಿಂಗ್ಸು, ರೆಕಾರ್ಡ್ ನಂದು. ಸೊ ಇದು ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿ ಡಿಸೈನು. ಸೊ ಇದನ್ನು ಹೇಗೆ ಮಾಡಿಸ್ಕೊಂಬಂದ್ರಿ, ಆಮೇಲೆ ಇದರಲ್ಲಿ ಏನೇನಿದೆ ಅಂತ ಹೇಳ್ತೀರಾ? ಥ್ಯಾಂಕ್ ಯು, ನಾನು ಹೇಳ್ತೀನಿ.
40 ವರ್ಷ ಆದಮೇಲೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಮನೇಲಿ ತುಂಬ ಸ್ಪೆಷಲ್. ನಾವು 3 ಜನ ಸೊಸೆದಿರು. ಸೊ ಹಾಗಾಗಿ ಇದು ನಾವೇ ನಮ್ಮ ಕೈಯಾರ ಮಾಡಿದ್ದು. ಇದು ರೆಡಿಮೇಡ್ ಅಲ್ಲ, ಹ್ಯಾಂಡ್ ಮೇಡ್. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ 11-13 ಜನ ಇರೋದ್ರಿಂದ ನಾವೆಲ್ಲ ಸೇರಿ ಮಾಡಿರೋದು. ಆ್ಯಂಡ್ ಇದು ಕೆಳಗಡೆ ಬಂದು ಬೇಸ್ಗೆ ವುಡ್ಡನ್ನು ಯೂಸ್ ಮಾಡಿದ್ದೀವಿ. ಬೇಸಿಕ್ ವುಡ್ಡು, ಪ್ಲೈವುಡ್ಡು. ಅದಾದಮೇಲೆ ಇದೆಲ್ಲ ಮುತ್ತಿನಿಂದ ಮಾಡಿದ್ದು. ಇದು ಕುಂದನ್ಸಿಂದ ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಇದು ಇಲ್ಲಿ ಮೇಲೆ ಗೊತ್ತಾಗ್ತಿದೆ ನಿಮಗೆ ಮುತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಈ ಕಾಂಬಿನೇಷನ್ ಬಂದು ಅಂದರೆ ಬಿಸಿಲಿಗೂ ಸಹ ಕ್ಲಿಯರಾಗಿ ಕಾಣಿಸುತ್ತೆ, ಪ್ಲಸ್ ಬೇಗ ಶೇಡ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಈ ಕಲರ್ ವೈಟ್ ಕಲರ್ ಮುತ್ತುಗಳನ್ನು ಚೂಸ್ ಮಾಡಿ, ಮತ್ತು ರೆಡ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಕಲರ್ಸನ್ನ ಚೂಸ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಹೈಲೈಟ್ಸ್ ಅಂದರೆ ಮೇನ್ ಹೈಲೈಟನ್ನು ಕೊಡಲಿಕ್ಕೋಸ್ಕರ ರೆಡ್ ಬೀಡ್ಸನ್ನು ರೆಡ್ ಆ್ಯಂಡ್ ಗೋಲ್ಡ್ ಬೀಡ್ಸನ್ನು ಸಹ ಯೂಸ್ ಮಾಡಿದ್ದೀವಿ. ಓಕೆ, ಸುಮಾರು ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗಿರ್ಬೋದು? ಇದಕ್ಕೆ ಅಫ್ಕೋರ್ಸ್ ನೀವು ಮಾರ್ಕೆಟಲ್ಲಿ ಹೋದರೆ ಕಡಿಮೆ ಅಂತ ಅಂದರೂ ನಿಮಗೆ 25,000 to 30,000 ಬರುತ್ತೆ. ಬಟ್ ನಮಗೆ ವಿದಿನ್ ಬಿಲೋ 10,000 ಅಂತಾನೆ ಹೇಳ್ಬೋದು. ನೀವೇ ಮಾಡಿರೋದಕ್ಕೆ ಸ್ವಲ್ಪ ಕಡಿಮೆ ನಾವೇ ಮಾಡಿರೋದು ಖರ್ಚಾಗಿದೆ, ಅಂತ ಬೇರೆಯವ್ರ ಕಾರಣಕ್ಕೆ. ಕೈಲಿ ಮಾಡಿಸಿದ್ರೆ ಹೌದು, ಜಾಸ್ತಿ ದುಡ್ಡು ಖರ್ಚಾಗಿರ್ತಿತ್ತು. ಆ್ಯಂಡ್ ಅಫ್ಕೋರ್ಸ್ ನಾವೇನೇ ಮಾಡಿದ್ರು ಸಹ ನಮ್ಮ ಮನೆಯಲ್ಲಿ ನಾವೇ ಮಾಡ್ತೀವಿ. ಆರ್ಡರ್ ಕೊಡೋದು ಅಥವಾ ಕೇಟ್ರಿಂಗ್ ಕೊಡೋದೆಲ್ಲ ತುಂಬಾ ಕಮ್ಮಿ. ಓಕೆ, ಸೊ ಹಾಗಾಗಿ ಸೊ ಇದಕ್ಕೆ ಎಷ್ಟು ಟೈಮ್ ತಗೊಂತು ಮಾಡೋದಕ್ಕೆ? ಇದಕ್ಕೆ 1 ತಿಂಗಳ ಮೇಲೆ 15 ದಿನ ತಗೊಂಡು, ಅಂದರೆ 1.5 ತಿಂಗಳು ಆಗಿದೆ, ಹಿಡಿಸಿದೆ. ಎಷ್ಟು ತೂಕ ಬರುತ್ತೆ ಇದು? ಬರೀ ನೀವು ಆರ್ತಿನ ಮಾತ್ರನೇ ತೂಕ ಮಾಡಿದ್ರೆ 7 kg 800 ಗ್ರಾಮ್ ಬರುತ್ತೆ. ಅದ್ರ ಜೊತೆಗೆ ಆರತಿ ಮತ್ತು ಅದರೊಳಗಡೆ ಇರೋ ಬಟ್ಲು ಮತ್ತು ಅಕ್ಕಿ ಎಲ್ಲ ಸೇರಿಸಿದ್ರೆ ಇನ್ನೊಂದು 30 ಗ್ರಾಮ್ ಒಂದು ಅರ್ಧ kg ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ 8 kg ಇದೆ. ಓಕೆ ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು ಈ ಥರ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಎಫರ್ಟ್ ಹಾಕಿದ್ದೀರಾ ಅಂತ ಗೊತ್ತಾಗ್ತಿದೆ ಇಲ್ಲೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಿಮ್ಮ ಜನ್ರೇಷನಲ್ಲೂ ಇದೇ ಥರ ಯೂನಿಕ್ ಆರ್ಟಿಸ್ಟಿಕ್ ಸ್ಟೈಲಲ್ಲಿ ತಗೊಂಬರ್ಲಿ ಅಂತ ನೀವು ಮಕ್ಕಳಿಗೆ ಕಲಿಸ್ಕೊಡಿ. ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನನ್ನ ಹೆಸರು ಪವಿತ್ರ, ಆ್ಯಂಡ್ ಇವರು ನಮ್ಮ ಅಕ್ಕ ನಂದಿನಿ ಅಕ್ಕ ಅಂತ. ನಮಸ್ಕಾರ ಮುನೇಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸೊ ಈ ಜಾತ್ರೆ ಮಹೋತ್ಸವದಲ್ಲಿ ನಿಮ್ಮ ಮನೆಯಿಂದ ಬಂದಿರೋ ಇದು ಆರತಿ ಹೌದು, ಒಂದು ಸ್ವಲ್ಪ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಹೌದು. ಇದು ಇದರಲ್ಲಿ ಏನೇನು ಇದೆ, ಹೆಂಗೆ ಬಂತು ನಿಮ್ಮ ಮನೆಗೆ ಅಂತೆಲ್ಲ ಹೇಳ್ತೀರಾ ಒಂದ್ಸಲಿ? ಸರ್, ಇದು ತಂಬಿಟ್ಟಿನ ಆರತಿ. ಇವತ್ತು ವಿಶೇಷವಾಗಿ ನಮ್ಮ ದುಗ್ಲಮ್ಮ ಯಲ್ಲಮ್ಮನಿಗೆ ಅಂತಲೇ ತರಿಸಿದ್ದೀವಿ. ಇದು ಹೊಸಕೋಟೆಯಿಂದ ಬುಕ್ ಮಾಡಿ ತರಿಸಿದ್ದೀವಿ ಸರ್. ಇದು ಸುಮಾರು ಏನಿಲ್ಲ ಅಂದರೆ ಒಂದು 6,500 ರೂಪಾಯಿ ಆಗಿದೆ ಇದು ಕಾಸ್ಟು. ಆದರೂ ನಾವು ಪರವಾಗಿಲ್ಲ, ಎಷ್ಟೇ ಆದರೂ 43 ವರ್ಷ ಆದಮೇಲೆ ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಅತ್ಯದ್ಭುತವಾಗಿ ಮಾಡಬೇಕಂತ ತುಂಬ ಸಾಹಸಪಟ್ಟು ಇದು ಕಾರ್ಯ ಮಾಡ್ತಾಯಿದ್ದೀವಿ ಸರ್. ಇದು ಎಷ್ಟು ತೂಕ ಬರುತ್ತೆ? ಇದು ತೂಕ ಏನಿಲ್ಲ ಅಂದರೆ ಸರ್ ಒಂದು 5-5.5 kg ಇದೆ ಸರ್. ಅಕ್ಕ ಇಟ್ಕೊತೀರಾ ಅಲ್ಲಿ ಗಂಟ? ಎಷ್ಟೇ ಕಷ್ಟ ಆದರೂ ಇಟ್ಕೊತೀವಿ. ಸೊ 5.5 kg 2-3 ಗಂಟೆ ಗಂಟ ಹಿಡ್ಕೊಂತಾರೆ ನಮ್ಮ ಊರಿನ ಹೆಣ್ಮಕ್ಳು. ಇದಾದ್ಮೇಲೆ ದುಗ್ಲಮ್ಮನಿಗೆ ನಾವು ಏನಿಲ್ಲ ಅಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ನಡಿಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ತೂಕ ಆದ್ರೂ ಪರವಾಗಿಲ್ಲ, ಸಾಹಸ ಮಾಡಿ ಹೋಗಲೇಬೇಕಂತ ಪಣ ತೊಟ್ಟುಬಿಟ್ಟಿದ್ದೀವಿ. ಓಕೆ ಅಣ್ಣ, ನಿಮ್ಮ ಎಫರ್ಟು ಇಲ್ಲೇ ಮೇಲೆ ಕಾಣಿಸ್ತಿದೆ. ಸೊ ಎಲ್ಲರಿಗೂ ಇದೇ ರೀತಿ ಕೋಆಪ್ರೇಷನ್ ಕೊಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಇಷ್ಟೊಂದು ಎಫರ್ಟ್ಸ್ ಮಾಡಿದ್ದೀರಾ ಅಂತಂದರೆ ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ. ಸೊ ಹಂಗೆ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನೀವು ಹಾಕಿರೋ ಎಫರ್ಟ್ಸಿಗೆ. ಏನು ಬೇಡ ಬಿಡೋಣ, ಮಾಡ್ತಾರೆ ಅಲ್ಲಿಂದ
ಆಯ್ತು, ನೀನ್ ಹೇಳ್ಬೇಕು. ನಾನು ಎಲ್ಲಾರ ಬಾಯಿಗೆ ಎಲ್ಲಾರ ದೇವರು ಹೇಳ್ತೀನಿ. ನೀನ್ ಹೇಳ್ಬೇಕು, ನಾನು ಒಂದೊಂದು ನೀನ್ ಹೇಳ್ಬೇಕು. ನಾನು ನಂಬಲ್ಲ ಇವೆಲ್ಲ. ಇವಳೆ ಎಲ್ಲಮ್ಮ ಯಾರಂತ ಹೇಳ್ಬಿಡ್ಬೇಕಾಗಿ ಎಲ್ಲಮ್ಮ ಮೋರಿನ ಮಸೀಲಿನ ತುಗ್ಗಿನ ಚೆಂಡಿನ ಚಾಮುಂಡಿನ ಏನೇನೋ ಪಟ್ಟಣ ನೋಡಿಸ್ಬಿಡ್ಬೇಕು. ಊರಾಗ ಆಚೆ ಇಲ್ದೋಳ ಯಾರಂತ ಹೇಳ್ಬೇಕು, ನನಗೆ ಗೊತ್ತಾಗಲ್ಲ. ಆಮೇಲೆ ಅದು ಹಾಕೊಂಡ್ಬಿಡ್ತೀನಿ ಚಾಯ್ಸ. ನೋಡಿ, ನಾಳೆ ಬಾಡೂಟಕ್ಕೆ ಎಲ್ಲ ರೆಡಿ ಆಗ್ತಿದೆ. ಯಾವ್ದಣ್ಣ, ಯಾಕಣ್ಣ ಹಂಗೆ ಬಿಟ್ಬಿಟ್ಟಿದ್ದೀರಾ ಅರ್ಧಕ್ಕೆ? ಟೀ ತಂದ್ರು, ಟೀ ಕುಡಿಯೋಣ ಅಂತನಾ? ಎಷ್ಟು ಮರಿ ಬಿಡಿಸ್ತಾ ಇದ್ದೀರಣ್ಣ? ರಾತ್ರಿ ಒಂದು 3, ಇವಾಗ ಒಂದು 2. ಯಾವ ಊರು ನೀವು? ನಾವು ಬಂದು ಬೆಂಗಳೂರು. ಹಾಂ. ಇಲ್ಲಿ ಇವರು ನಮ್ಮ ತಂಗಿ ರಿಲೇಟಿವಾ? ಹಾಂ, ಓಕೆ. ಎಷ್ಟು ಕೆ ಜಿ ಬರ್ತದೆ ಇದು? 20 ಬರ್ಬೋದಾ? ಕ್ಲೀನಿಂಗ್ ಎಲ್ಲ ಮಾಡಿದ್ರೆ ಒಂದು 16-17 ಬರ್ಬೋದಾ? ಅದಲ್ಲೋ ಇನ್ನೊಂದು ಪ್ರಜೆಗಳಿಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ಜಾತ್ರೆಯ 4ನೇ ದಿನ ಸತತವಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. 4ನೇ ದಿನದ ಪ್ರಯುಕ್ತ ಪ್ರತಿಯೊಬ್ಬರ ಸ್ನೇಹಿತರ ಮನೆಗಳಿಂದ ಒಂದೊಂದು ವಿಧವಾದ ಒಂದು ಭಕ್ಷ್ಯ ಭೋಜನಗಳು ಬಂದಿದೆ, ಎಲ್ಲ ನಾನ್ ವೆಜ್ ಐಟಮ್ಸ್. ಇದರಲ್ಲಿ ಫಸ್ಟು ಇಲ್ಲಿ ಕಾಣಿಸ್ತಿರೋದು ನಿಮಗೆ ಇದು ಮಟನ್ ಸಾಂಬಾರ್, ಇದು ಚಿಕನ್ ಬಿರಿಯಾನಿ, ಇದು ಲಿವರ್ ಫ್ರೈ, ಇದು ಬೋಟಿ ಗೊಜ್ಜು, ಆ್ಯಂಡ್ ದಿಸ್ ಇಸ್ ಕಬಾಬ್, ಚಿಕನ್ ಕಬಾಬ್. ಸೊ ಎಲ್ಲದರ ಜೊತೆಗೆ ಕೋಲ್ಡ್ ವಾಟರ್, ಜೊತೆಗೆ ನಮ್ಮ ಸ್ನೇಹಿತರ ಆಗಮನ ಇಲ್ಲಿ ಶುರು ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮೂರಲ್ಲಿ ಈ ಜಾತ್ರೆ ಪ್ರಯುಕ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಯಾವತ್ತೂ ನೋಡಿಲ್ಲ ನಮ್ಮೂರಲ್ಲಿ ಈ ಥರ ಜಾತ್ರೆ, ಈ ಥರ ಟ್ರಾಫಿಕ್ಕು. ಎಲ್ಲಿ ನೋಡಿದ್ರೆ ಅಲ್ಲಿ ಗಾಡಿಗಳು ನೋಡ್ತಿದ್ದೀರಲ್ಲ. ಹಿಂಗೆ ಅಂತಂದರೆ ಆಲ್ಮೋಸ್ಟ್ ಒಂದು 2% ಆಫ್ ದ ಬೆಂಗಳೂರು ಸ್ವಲ್ಪ ಎಸ್ಟಿಮೇಟ್ ಜಾಸ್ತಿ ಆಗೋಯ್ತು. ತುಂಬ ಜನ ಬಂದಿದ್ದಾರೆ ನಮ್ಮ ಊರಿಗೆ. ಹೆಂಗೆ ಅಂತಂದರೆ ಗಾಡಿಗಳು, ಒಂದು 2 ವೀಲರ್ ಕೂಡ ಮೂವ್ ಆಗೋಕ್ಕಾಗ್ತಿಲ್ಲ, ಅಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಮತ್ತು ಸಾರ್ವಜನಿಕರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಮಾಡೋಕ್ಕಾಗ್ತಿಲ್ಲ, ನಾವು ಅರ್ಜೆಂಟಾಗಿ ನಾವು ಮನೆಗೆ ಹೋಗಬೇಕು. ಇಷ್ಟು ಟ್ರಾಫಿಕ್ಕಲ್ಲಿ ಇಷ್ಟು ಟ್ರಾಫಿಕ್ನ ನಮ್ಮ ಮನೆಯಲ್ಲಿ, ನಮ್ಮೂರಲ್ಲಿ ನಾನು ನೋಡೇ ಇಲ್ಲ ಯಾವತ್ತು. ಸೊ ಏನೋ ಸಡಗರನೋ ಇಲ್ಲ ಸಂಕಷ್ಟನೋ ಗೊತ್ತಾಗ. ಬೆಂಗಳೂರು ಟ್ರಾಫಿಕ್ ಜಾಮ್ ನೋಡಂಗಾಯ್ತಲ್ಲಪ್ಪ. ಐವರ್ಕಂಡ್ರಪುರದಲ್ಲಿ ಅಣ್ಣ, ಐವರ್ಕಂಡ್ಪುರದ ಹಿಸ್ಟ್ರಿ ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಐವರ್ಕಂಡ್ಪುರಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಪಾಂಡವರು ಬಂದಿದ್ರು. ಓಕೆನಾ? ಅವ್ರದ್ದು ದೇವಸ್ಥಾನ ಇದೆ, 5 ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಗಳು ಇದ್ದಾವೆ. ಮತ್ತು ಅದಲ್ಲದೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಅದು ಪಲ್ಲವರು ಮಾಡೋಗಿರೋಂಥದ್ದು. ತುಂಬ ಹಿಸ್ಟ್ರಿ ಇರುವಂಥ ಊರು ಇದು. ನಾನೇ ನೀವು ಹೊಸಬಾರ್ಲ ಕಣ. ಹೌದೌದಾ? ಓಕೆ. ಶೂಟಿಂಗ್ ಮಾಡಿದ್ದೀನಿ ಕಣ. ಹಾಂ, ಹೌದು ಬಂದಿದ್ದೀರಾ? ಹೌದು, ನೀವು ಮಾಡಿದ್ದೀರಾ ಗೊತ್ತು. ಸುಮ್ಮನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಷ್ಟೇ. ನಿಮ್ಮ ಊರ ಹಬ್ಬಕ್ಕೆ ಬಂದಿದ್ದೀವಿ, ಇದೆಲ್ಲ ಸೇರಿದ್ದೀವಿ. ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ ಸುಮನ್. ಗುಡ್ ಲಕ್, ಒಳ್ಳೇದಾಗಲಿ. ನಿಮ್ಮೂರು ಇದು ನಮ್ಮೂರು, ನಮ್ಮೂರು. ನೋಡಿ, ನಮ್ಮ ಧರ್ಮ ಪತ್ನಿ ಹೇಗೆ ನಗುತ್ತಿದ್ದಾಳೆ ನಮ್ಮನ್ನು ನೋಡಿ. ನೋಡಿ, ಹುಡುಗರೆಲ್ಲ ಜೋಶಲ್ಲಿ ಆಟ ಆಡ್ತಾ ಇದ್ದಾರೆ. ಹೆಂಗೆ ಫ್ರೀಯಾಗಿ, ಫ್ರೀ ಬರ್ಡ್ಸ್ ಥರ ಆ ಬಲೂನಲ್ಲಿ ಒಳಗಡೆ ಏರ್ ತುಂಬಿರೋ ಬಲೂನಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ಅಷ್ಟು ಖುಷಿಯಾಗಿ ಆಟ ಆಡ್ತಾ ಹೋಗ್ರೆ ಹುಡುಗರು. ಯಾಕ ಆಡ್ದೇನ ನೀನು? ಆಡ್ದ? ಎಷ್ಟೊತ್ತು ಆಡ್ದೆ? 10 ಸತಿ ಆಡ್ದ? ಸುಸ್ತಾಯ್ತಾ? ಇನ್ನೊಂದು ಸತಿ ಆಡ್ತೀಯಾ? ಅಲ್ಲೊಳಲ್ಲೇ ಹಿಡ್ದಾಕ್ತವ್ರಲ್ಲೇ. ಅಯ್ಯಯ್ಯೋ ಪಾಪ ಕಣ. ಅವಾಗಿಂದ ಆಡ್ತಾವಣ್ಣ. ಎಗ್ರಾಡ್ಬೇಡ ಕಣ. ಇದೊಂದು ನೋಡಿ, ಯಾವುದೊಂದು ಮಗು ಬಂದಿದೆ ಇಲ್ಲಿ ನೋಡಿಲಿ, ಯಾವುದೊಂದು ಮಗು ಬಂದಿದೆ. ಅವಾಗಿಂದ ಆಡ್ತೀನಿ ಅಂತ ಐತೆ, ಬಿಡ್ತಾ ಇಲ್ಲ. ಓವರ್ ವೇಟ್ ಅದು. ಓವರ್ ವೇಟು ಬಿಡ್ತಾ ಇಲ್ಲ ಅದನ್ನು.
ಅಯ್ಯೋ ಪಾಪಜ್ಜಿ. ಹೋಗ್ ಬೇಗ, ಬೀರಿನ ಹೋಗು. ನೋಡಿ ಇವಾಗ ನಮ್ಮ ಧರ್ಮಪತ್ನಿ ಮತ್ತು ಹಾಗೂ ನಮ್ಮ ಅಕ್ಕನ ಮಗಳು ನಿಸರ್ಗ ಇಬ್ರು ಹೋಗ್ತಿದ್ದಾರೆ. ಅವಳು ಇಡುತ್ತಿರುವ ಹೆಜ್ಜೆಗೆ ಭೂಕಂಪನ ಆಗ್ತಿದೆ. ನೋಡೋಣ. ಇಲ್ಲಿ ನಿಸರ್ಗ ಯಾರು ಫಸ್ಟ್ ಬರ್ತಾರೆ? ಓಕೆ. ಬಂದ್ಬಿಟ್ಲು ಅವಳು. ಬಂದ್ಬಿಟ್ಲು. ಇಲ್ಲಿ ನೋಡಿಲ್ಲಿ. ಅಯ್ಯೋ ಪಾಪ ಎಳೆ ಮಗ. ಇನ್ನ ಎಳೆಯ ಮಗ ಇದು. ಇನ್ನೊಂದು ಸಲ ಕೊನೆಯ ಪ್ರಯತ್ನ ನಮ್ಮ ಹೆಸರುಗಳಿಂದ. ಬಾ. ಓಕೆ. ಆಯ್ತಾ ಇವತ್ತು? ಸಾಕಾಯ್ತಾ? ಸುಸ್ತಾಯ್ತಾ? ಓಕೆ ಬನ್ನಿ ಈಗ ಮುಗಿಸ್ಕೊಂಡು. ನಾರ್ಮಲ್ ಸ್ಪೀಡಲ್ಲೇ ಓಡಿಸಿ. ಅವ್ರು ಡಂಗ್ ಮಾಡ್ತಾರೆ ಅಂತ ಸ್ವಲ್ಪ ಕಮ್ಮಿ ಮಾಡಬೇಡಿ. ನೋಡಿ ಇವಾಗ ಕೀಲು ಕುದುರೆಗಳ ಮೇಲೆ ಓಡಿಸ್ತಾ ಇದ್ದೀವಿ ನಾವು ನಮ್ಮ ಬಂಡಿಯನ್ನು. ಹೌದು. ಇಲ್ಲಿ ನಮ್ಮ ಮಚ್ಚ ಇದ್ದಾರೆ. ಅವರ ಹೆಸರು ಸುಬ್ರೇಶ. ಇವಳು ಶ್ರುತಿ ಹಾಗೂ ಇವಳು ನಮ್ಮ ಅಕ್ಕನ ಮಗಳು. ಚೆನ್ನಾಗಿ ಗಿರ್ಗಿರ್ಲಿ ಆಡಿಸ್ತಾವನೆ. ಸಕ್ಕದಾಗೈತೆ. ನೋಡಿ ಇವಾಗ ಸಿರಿಮದ್ದು ಕಾರ್ಯಕ್ರಮ ಪ್ರೋಗ್ರಾಮ್ ನಡೆಯಲಿದೆ. ನೋಡೋಣ ಇದು ಮೇಲಕ್ಕೆ ಹೋಗುತ್ತಾ ಇಲ್ವಾ? ಆಕ್ಚುಲಿ ಇದು ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಮೋಸ್ಟ್ಲಿ ಹೋಗಲ್ಲ ಅನ್ಸುತ್ತೆ. ಹೋಗ್ತಾ ಇದೆ ಇವಾಗ ಹೋಗ್ತಾ ಇದೆ ಮೇಗಡಿಕೆ. ಬೆಂಕಿ ಎತ್ಕೊಂತು. ಮೋಸ್ಟ್ಲಿ ಬಿದೋಗತ್ತಿದ್ದು ಕೆಳಗಡಿಕೆ. ನೋಡಿ ಇವಾಗ ಲ್ಯಾಂಟರ್ನ ಹಚ್ಚಿಸ್ತಾ ಇದ್ದಾರೆ. ಫಸ್ಟು ಇದು ಪೇಪರ್ನ ಸುಟ್ಟಾಕ್ಬೇಕು. ಪೇಪರ್ ಸುಟ್ಟೋಯ್ತು ಅಂದರೆ ಹೋಗೋಣ ಕೆಳಗಡೆಗೆ. ನೋಡಿ ಸ್ವಲ್ಪ ಏರ್ ಫಿಲ್ ಆಗೋದಕ್ಕೆ ಬಿಡಬೇಕು, ಗ್ಯಾಸ್ ಫಿಲ್ ಆಗೋದಕ್ಕೆ. ಇಲ್ಲ ಅಂದರೆ ಮೇಲ್ಗಡೆ ಹೋಗಲ್ಲ ಅದು. ಒಂದು ನಿಮಿಷ ಇರಿ. ಹೋಗ್ತಾ ಇದೆ ಮೇಲ್ಗಡೆ. ಇನ್ನೂ ಹೋಗ್ತಾ ಇದೆ. ಅದು ಆಕ್ಚುಲಿ ಸ್ವಲ್ಪ ಬರ್ನ್ ಆಗ್ಬಿಟ್ಟಿದೆ. ಅದು ಗ್ಯಾರಂಟಿ ಇಲ್ಲೇ ಎಲ್ಲ ಹತ್ರದಲ್ಲಿ ಬೀಳುತ್ತೆ. ಎಲ್ಲ ಚೇರ್ ಮಾಡಿ. ಇಲ್ಲಿ ಇನ್ನೊಂದಷ್ಟು ಹಿಡ್ಕೊಳ. ಇನ್ನ ಗ್ಯಾಸ್ ಫಿಲ್ ಆಗ್ಬೇಕು. ಹಿಡ್ಕೊಳ ಇವಾಗ ಬಿಡ್ಬೇಡ. ಹಿಡ್ಕೊಳ ಹಂಗೆ ಹಿಡ್ಕೊಳ. ಇನ್ನ ಗ್ಯಾಸ್ ಫಿಲ್ ಆಗ್ಲಿ. ಅದು ಇನ್ನ ಹಿಡ್ಕೊ. ಈಗ ಬಿಡು. ಇದೋಗುತ್ತೆ. ಇನ್ನ ಜಾಸ್ತಿ ಮೇಲ್ಕೋಗುತ್ತೆ. ತಾಳ್ಮೆ ಇರಬೇಕು. ಏನಿರ್ಬೇಕು? ತಾಳ್ಮೆ ಇರಬೇಕು. ಎಷ್ಟೊತ್ತು ಹಚ್ಚಿದ್ರೆ ಇದನ್ನ? ಸ್ನೇಹಿತರೆ ಎಲ್ಲ ನೋಡಿದ್ರಲ್ಲ ಕಂಪ್ಲೀಟಾಗಿ ವಿಡಿಯೋನ. 20 ನಿಮಿಷ ವಿಡಿಯೋ. ಅದು ಎಷ್ಟು ನಿಮಿಷ ವಿಡಿಯೋ ಮಾಡಿದ್ನೋ ಅದು ಎಷ್ಟೋ ಕಟ್ ಮಾಡಿ ಕಿತ್ತು ಬಿಸಾಕಿ ಎಲ್ಲ ಕ್ಲೀನಪ್ ಮಾಡಿ ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಸತತವಾಗಿ ವಿಡಿಯೋಸ್ನ ಬಿಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಸಮಾಗಮ ಹೇಳ್ತಾ ಇದ್ದೀನಿ. ಗುಡ್ ನೈಟ್.